ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನನ್ನ ಹತ್ರ ಕಮ್ಮಿ ಟೈಮ್ ಇರೋದ್ರಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಸೊ ಇವತ್ತು ಕುಕ್ಕರಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ. ಟೈಮ್ ಕೂಡ ಸೇವ್ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ. ಹಾಗಾಗಿ ಇದನ್ನು ನಿಮಗೂ ಒಂದು ಬ್ಲಾಗ್ ಮಾಡಿ ತೋರಿಸೋಣ, ಯಾವ ಥರ ಮಾಡೋದು ಏನು ಅಂತ. ಎಲ್ಲರೂ ಉಪ್ಪಿಟ್ಟು ಮಾಡ್ತೀರಾ, ಬಟ್ ಕುಕ್ಕರಲ್ಲಿ ಕೆಲವ್ರು ಮಾಡಲ್ಲ, ಕೆಲವ್ರು ಮಾಡ್ತಾರೆ. ಸೊ ಯಾರಿಗೆಲ್ಲ ಬರಲ್ಲ ಅವರು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸಲಿ. ಸೊ ಬಾಣಲಿಗೆ ರವೆ ಹಾಕ್ಕೊಂಡು ಹುರ್ಕೊಬೇಕು. ಹುರಿದಾದ್ಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೋಬೇಕು. ತುಂಬ ಬೇಗ ರೆಡಿ ಆಗುತ್ತೆ ಉಪ್ಪಿಟ್ಟು ಮಾತ್ರ. ಆಮೇಲೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಇಷ್ಟ, ನಿಮ್ಮ ತರಕಾರಿ ಸೊಪ್ಪು ಯಾವ್ದು ಬೇಕೋ ಅದನ್ನೆಲ್ಲ ಹಾಕೊಬೋದು ನೀವು ಕುಕ್ಕರಲ್ಲಿ ಮಾಡೋದಾದರೆ. ಇಲ್ಲ ಹಾಗೆ ಪ್ಲೈನಾಗಿ ಮಾಡ್ತೀವಿ ಅಂದರೆ ಬರೀ ಬಾಣಲಿ ಸಾಕು, ಅದಕ್ಕೇನು ಒಂದು 5 ಮಿನಿಟ್ಸ್ ಆದರೆ ಸಾಕು. ಸೊ ನಮ್ಮನೇಲಿ ಎನಿ ಟೈಮ್ ನಮ್ಮನೇಲಿ ತರಕಾರಿ ಇಲ್ಲಾಂದರೆ ಉಪ್ಪಿಟ್ಟು ಯಾರೂ ತಿನ್ನಲ್ಲ. ಆದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದೆಲ್ಲ ಹಾಕಿ ಮಾಡಿದ್ರೆ. ನಮ್ಮ ಕಮ್ಮಿ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೋಬೇಕು ಅಂತಂದರೆ ನಮಗೆ ಒಂಥರ ಟೈಮ್ ಸೇವ್ ಆಗಬೇಕು. ಹಂಗಾಗಿ ನಾನಿವತ್ತು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಹಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ಲ. ಎಲ್ಲ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕಾಯಿ ತುರಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ಟೊಮೊಟೊ ಎಲ್ಲ ಕೂಡ ಇಲ್ಲಿ ಹಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನೋಡಿ, ಕುಕ್ಕರ್ ಇಟ್ಟಿದ್ದೀನಿ ನಾನಿಲ್ಲಿ. ಸೊ ನೋಡಿದ್ರಲ್ಲ, ಕುಕ್ಕರ್ ಇಟ್ಟು ನಾನಿವಾಗ ಎಣ್ಣೆ ಹಾಕ್ಕೊತೀನಿ. ಸೊ ನೋಡಿ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಸೊ ನೋಡಿ ಹಾಕ್ಕೊತಾ ಇದ್ದೀನಿ. ತುಂಬ ಬೇಗ ಅಂದರೆ ಬೇಗ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೀವು. ಆಮೇಲೆ ಈ ವಿಡಿಯೋಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಹಾಕ್ತೀರಾ, ಇಲ್ಲ ಬೇಗ ಟೈಮ್ ಸೇವ್ ಆಯಿತು ಅಂತ. ಈಗ ನೋಡಿ, ಈರುಳ್ಳಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ತುಂಬ ಬಾಯ್ಲ್ ಮಾಡ್ಕೊಡಿ. ಅದೊಂಥರ ಕರೆ ಕರ ಅಂತಿದ್ರೇ ತುಂಬ ಚೆಂದ ಉಪ್ಪಿಟ್ಟಲ್ಲಿ. ಸೊ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸಬ್ಬಕ್ಕಿನ ನಾನು ಯಾವಾಗೂ ಟೊಮೊಟೊ ಜೊತೆನೇ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅದು ಬಾಯ್ಲ್ ಆಗಬೇಕು. ಆಮೇಲೆ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಬಟ್ ಸಬ್ಬಕ್ಕಿ ಇಷ್ಟ, ಬಟ್ ಅದು ಬಾಯ್ಲ್ ಆಗಬೇಕು ಅವ್ರಿಗೆ. ಸೊ ಇವಾಗ ನೋಡಿ, ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದೆಲ್ಲ ಆದಮೇಲೆ ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀನಲ್ಲ, ಅದಾದಮೇಲೆ ನೀರು ಹಾಕ್ಕೋಬೇಕು. ಸೊ ನೋಡಿ, ನಮಗೆ ಎಷ್ಟು ಅಳತೆ ಕರೆಕ್ಟಾಗಿ, ಕುಕ್ಕರಲ್ಲೂ ಅಷ್ಟೇ ಸೇಮ್ ಅಳತೆ ಹಾಕ್ಕೋಬೇಕು. ಈಗ ರೈಸಿಗೆ ಎಷ್ಟು ಹಾಕ್ಕೊಂಡಿರ್ತೀರ, ನೀವು ರವೆ ಎಷ್ಟು ಹಾಕ್ಕೊಂಡಿರ್ತೀರ ಅದರಲ್ಲಿ 1 ಕಪ್ ರವೆಗೆ 2 ಕಪ್ ನೀರು. ಸೊ ಈ ಥರ ಹಾಕ್ಕೋಬೇಕು. ನೋಡಿ, ನೀರು ಕುದೀತಾ ಬಂದಿದೆ. ಇವಾಗ ನಾನು ರವೆ ಹಾಕ್ಕೊತೀನಿ. ಇದು ದಪ್ಪ ರವೆ ಅಂತಾರಲ್ಲ ಅದು. ಈ ದಪ್ಪ ರವೆನ ಏನು ಮಾಡಬೇಕು ಅಂದರೆ ಹಾಗೆ ಡೈರೆಕ್ಟಾಗಿ ಸುರಿದು ಹಿಂಗೆ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು, ಅದೇನು ಅಂಟಲ್ಲ. ಈ ಸಣ್ಣ ರವೆ ಆದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸಿ. ಸೊ ನೋಡಿ, ಒಂದ್ಸಲಿ ಎಲ್ಲ ನಾನು ಈ ಥರ ಮಾಡ್ಕೊತೀನಿ. ಯಾವುದೇ ರೀತಿ ಒಂದೊಂದ್ಸಲಿ ಗಂಟಾಗುತ್ತಲ್ಲ, ಆ ಥರ ಎಲ್ಲ ಯಾವುದೂ ಆಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಉಡುಬುಡಿಯಾಗಿ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೂಡ, ಅದನ್ನು ತೋರಿಸ್ತೀನಿ. ಸೊ ಇವಾಗ ಕುಕ್ಕರ್ ಮುಚ್ಚಿ ನಾನು ಇಟ್ಟಿದ್ದೀನಿ ನೋಡಿ. ಸೊ 2 ವಿಜಿಲ್ ಸಾಕು, ತುಂಬ ಬೇಡ. ನಾನು ಲಾಸ್ಟಲ್ಲಿ ಕೊತ್ತಂಬರಿ, ಕಾಯಿ ತುರಿನ ಲಾಸ್ಟಲ್ಲಿ ಸೇರಿಸ್ಕೊತೀನಿ. ಕುಕ್ಕರೆಲ್ಲ ಆಫ್ ಆಗುತ್ತಲ್ಲ, ಸೊ ಆವಾಗ ನಾನು ಸೇರಿಸ್ಕೊತೀನಿ. ಈಗ ಫಸ್ಟ್ಗೆ ನಾನು ಕುಕ್ಕರಲ್ಲಿ ಸೇರಿಸ್ಕೊಳ್ಳಲ್ಲ. ನಿಮಗೆ ಬೇಕಂದರೆ ಫಸ್ಟ್ಗೆ ಸೇರಿಸಿ ಮೇಲೆ ಹಾಕಿ ರವೆ ಹಾಕಿದ ತಕ್ಷಣ ಅದೆರಡನ್ನೂ ಸೇರಿಸಿ ಕೂಗಿಸ್ರಿ. 2 ವಿಜಿಲ್ ಸಾಕು, ಜಾಸ್ತಿ ಕೂಗಿಸ್ಬೇಡಿ. ಸೊ ನೋಡಿ, ಇವಾಗ ಕುಕ್ಕರ್ ಹಾರಿದೆ, ವಿಜಿಲ್ ಎತ್ತಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಉಡುಬುಡಿಯಾಗಿ ಎಷ್ಟು ನೀಟಾಗಿ ಟೈಮ್ ಸೇವ್ ಆಗುತ್ತೆ. ಸೊ ಲಾಸ್ಟಲ್ಲಿ ಫೈನಲಾಗಿ ಇದನ್ನು ಹಾಕಿ ಇದು ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಮಾಡಿದ್ದೀರೋ ಅವರು ನನಗೆ ಕಮೆಂಟ್ ಹಾಕಿ 1 ಲೈಕ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಸೊ ಹೇಗಿದೆ ಏನು ಅಂತ ಒಂದ್ಸಲಿ ಟ್ರೈ ಮಾಡಿ, ಟೈಮ್ ನಿಮಗೂ ಸೇವ್ ಆಗುತ್ತೆ. ನೀವು ಹೇಳ್ತೀರಾ, ಹೌದು ತುಂಬ ಟೈಮ್ ಸೇವ್ ಆಯಿತು ಉಪ್ಪಿಟ್ಟಲ್ಲಿ ಅಂತ ಹೇಳ್ತೀರಾ. ಸೊ ತುಂಬ ಟೇಸ್ಟಿಯಾಗಿತ್ತು ನೋಡಿ, ಯಾವ ಥರ ಉಡುಬುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ. ಸೊ ಇವತ್ತಿನ ರೆಸಿಪಿ ಉಪ್ಪಿಟ್ಟು ಕುಕ್ಕರಲ್ಲಾಗಿದೆ. ಸೊ ನೀವು ಟ್ರೈ ಮಾಡಿ ಮನೇಲಿ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ಬ್ಲಾಗ್ ನೋಡಿದ್ದಕ್ಕೆ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ನೋಡಿ ಯಾವ ಥರ ಉಡುಬುಡಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫುಲ್ ಬ್ಲಾಗ್ ನೋಡಿದ್ದಕ್ಕೆ.